प्राणेन प्रतिप्रश्नेन सेवय तद्बुद्धि प्रतिप्राणेन प्रतिप्रश्नेन सेवय. ನಾರಾಯಣ, ವೆಂಕಟನಾರಾಯಣ. ಅಮ್ಮ ಅಮ್ಮ ಹೇಗಿದ್ಯಮ್ಮ? ಏನು ದುರಾದೃಷ್ಟನೋ ನಿಂದು. ಜನ್ಮ ಕೊಟ್ಟ ತಂದೆ ಕಣ್ಮುಂದೆ ಇದ್ರು ಅಪ್ಪ ಅಂತ ಕರೆಯೋ ಹಾಗಿಲ್ಲ. ಅಮ್ಮ ಅಂತೂ ಇಲ್ವೇ ಇಲ್ಲ. ಅಯ್ಯೋ ಪಾಪ. ಅರ್ಥ ಆಯ್ತನೋ ಸಣ್ಣ ಗೋವಿಂದ, ನಿನಗೆಲ್ಲ ಅರ್ಥ ಆಗತ್ತೆ. ಲಕ್ಷ್ಮೀನಾರಾಯಣ, ಲಕ್ಷ್ಮೀನಾರಾಯಣ. ಅಮ್ಮ ಅಮ್ಮ, ತಪ್ಪಾಯ್ತು ಕಂದ. ನಾವು ನಿನ್ನ ನೋಡಕ್ಕೆ ಅಂತಾನೆ ಬಂದಿದ್ದು. ಅವ್ರು ಮುಂದೆ ಬಂದ್ರು ಅಂತ ಅಕ್ಕೊಂಡ್ವಿ. ಇಷ್ಟಕ್ಕೆಲ್ಲ ಬೇಸರ ಮಾಡ್ಕೊಳ್ತಾರ? ನಾವು ಅವತ್ತೇ ಹೇಳಿದ್ವಿ ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತೀವಿ ಅಂತ. ಗುರುಗಳು ಹೇಳಿದ್ರು ಅಂತ ನಿಮ್ಮನ್ನ ಮಠದಲ್ಲಿ ಬಿಟ್ವಿ. ಆ ಭೋಗೇಂದ್ರ ಏನೇನೋ ಹೇಳ್ದ ಅಂತ ಬೇಸರ ಮಾಡ್ಕೋಬೇಡ. ನಾವೆಲ್ಲ ನಿನ್ನವರೇ ಕಣಪ್ಪ. ಊರಲ್ಲಿದ್ರು ಸದಾ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತೀವಿ ಗೊತ್ತಾ? ನೀನತ್ರ ನಮಗೂ ಅಳು ಬರುತ್ತೆ. ಅಯ್ಯಯ್ಯೋ ಅಳ್ಬೇಡಿ ಅತ್ತೆ, ನನಗೆ ನಿಮ್ಮಿಬ್ರು ಮೇಲೂ ಬೇಸರ ಇಲ್ಲ. ಅಣ್ಣಂದ್ರು ನಿಮಗೆ ಅಪ್ಕೊಂಡಾಗ ಅಮ್ಮ ನೆನಪಾದ್ಲು ಅಷ್ಟೆ. ನೋಡು ಮಗನೆ, ಅಮ್ಮ ಎಲ್ಲೇ ಇದ್ರೂ ನಿನಗೆ ಆಶೀರ್ವಾದ ಮಾಡ್ತಿರ್ತಾಳೆ. ಅವಳಿಲ್ಲ ಅಂತ ಕೊರಗಬೇಡ, ನಾವು ನಿನ್ನ ಜೊತೆಗಿದ್ದೀವಿ. ದೊಡ್ಡಮ್ಮ, ನೀವು ಬಂದಿರೋದು ವೆಂಕಟನಾರಾಯಣ ಹುಟ್ಟುಹಬ್ಬಕ್ಕೆ ಅಲ್ವಾ? ಹೌದಪ್ಪ, ವೆಂಕಟನಾರಾಯಣ ಹುಟ್ಟಿದಬ್ಬಕ್ಕೂ ಬರ್ತೀವಿ, ನಿನ್ನ ಹುಟ್ಟಿದಬ್ಬಕ್ಕೂ ಬರ್ತೀವಿ. ನಮಗೆ ನೀನು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ. ನಾವೆಲ್ಲರೂ ಒಂದೇ ಕುಟುಂಬ. ನೀನು ಸದಾ ನಗ್ನಗ್ತಾ ಇರಬೇಕು ಅನ್ನೋದು ನನ್ನ ಆಸೆ. ನಿನಗಿಷ್ಟವಾದದ್ದು ರವೆ ಉಂಡೆ ಮಾಡ್ಕೊಂಡ್ಬಂದಿದ್ದೀನಿ ಗೊತ್ತಾ ಕಮಲಾ? ಅಲ್ಲಪ್ಪ, ಆ ಭೋಗೇಂದ್ರ ಗುರುಗಳ ಬಗ್ಗೆ ಹೇಳಿದ್ ಕೇಳಿ ನಿನಗೆ ಬೇಸರ ಆಯ್ತಾ? ಇಲ್ಲ ದೊಡ್ಡಮ್ಮ, ಗುರುಗಳು ತುಂಬ ಒಳ್ಳೆಯವರು. ಎಲ್ಲರನ್ನೂ ಸ್ವಂತ ಮಕ್ಕಳ ಥರ ಪ್ರೀತಿಸ್ತಾರೆ. ಅಮ್ಮ, ಯಾರು ಊಟ ಮಾಡಿಲ್ಲ, ಯಾರು ನಿದ್ದೆ ಮಾಡಿಲ್ಲ, ಯಾರ ಆರೋಗ್ಯ ಸರಿ ಇಲ್ಲ ಅಂತ ಅವರೇ ಬಂದು ವಿಚಾರಿಸಿ ಆರೈಕೆ ಮಾಡ್ತಾರೆ. ಹುಷಾರಿಲ್ಲ ಅಂದ್ರೆ ಅವ್ರು ಮುಟ್ಟಿದ್ರೆ ಸಾಕು ಹುಷಾರಾಗ್ಬಿಡ್ತೀವಿ. ಅವ್ರ ತಲೆ ಮೇಲೆ ಕೈ ಇಟ್ರೆ ಹಸುವೆ ಮರ್ತೋಗುತ್ತೆ. ನಿದ್ದೆ ಬರ್ಲಿಲ್ಲ ಅಂದ್ರೆ ನಿದ್ದೆ ಬರುತ್ತೆ. ನಾವೆಲ್ಲರೂ ಅವರನ್ನ ದೇವರು ಅಂತಾನೆ ತಿಳ್ಕೊಂಡಿದ್ದೀವಿ. ಹೌದಪ್ಪ,
ಅವರು ದೇವರು. ಅವರು ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾರೆ ಅನ್ನೋದು ನಮ್ಮ ಪುಣ್ಯ. ಅವ್ರ ಬಗ್ಗೆ ಯಾರು ಏನೇ ಹೇಳಿದ್ರು ನೀವು ಕೇಳಬೇಡಿ. ಏನೇ ಆಗಲಿ ಗುರುಗಳ ಮನಸ್ಸಿಗೆ ಬೇಸರ ಆಗೋ ಥರ ನೀವೆಲ್ಲ ನಡ್ಕೋಬೇಡಿ. ಅವ್ರನ್ನ ನಂಬಿದ್ರೆ ನಮ್ಗೆಲ್ಲರಿಗೂ ಒಳ್ಳೇದಾಗತ್ತೆ. ನೀವೆಲ್ಲರೂ ನಮ್ಮ ಪ್ರೀತಿಗೆ ಪಾತ್ರರಾದವರು. ನಿಮ್ಮಿಂದ ಒಂದಲ್ಲ ಒಂದು ರೀತಿ ನಾವು ಸೇವೆಯನ್ನು ಪಡೆದುಕೊಂಡಿದ್ದೇವೆ. ಈ ಮಠ ನಮಗೆ, ನಿಮಗೆ, ಎಲ್ಲರಿಗೂ ಆಶ್ರಯ ನೀಡಿದ ತಾಣ. ಈ ನೆಲಕ್ಕೆ ನಾವು ನಮ್ಮ ಕೈಲಾದ ಸೇವೆಯನ್ನು ನಿರ್ವಂಚನೆಯಿಂದ ಮಾಡಿದ್ದೇವೆ ಎಂಬ ತೃಪ್ತಿ ನಮಗಿದೆ. ಹಿರಿಯರಾಗಿ, ಗುರುಗಳಾಗಿ ನಿಮ್ಮೆಲ್ಲರಿಗೂ 4 ಒಳ್ಳೆಯ ಮಾತನ್ನು ಹೇಳಬೇಕಾಗಿರುವುದು ನನ್ನ ಕರ್ತವ್ಯ. ಈ ಬದುಕಿನಲ್ಲಿ ಭಾಗಿಯಾದ ನಿಮ್ಮೆಲ್ಲರನ್ನೂ ಆಶೀರ್ವದಿಸುತ್ತಾ ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿ ತೆರಳುತ್ತಿದ್ದೇವೆ. ಗುರುಗಳೇ, ದಯವಿಟ್ಟು ಹಾಗನ್ನಬೇಡಿ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಸೇವೆ ಈ ಮಠಕ್ಕೆ, ಜನಕ್ಕೆ, ನಮಗೂ ಸಹ ಇನ್ನೂ ಬೇಕಾಗಿದೆ. ದಯಮಾಡಿ ಅವಸರದ ನಿರ್ಧಾರ ಮಾಡಬೇಡಿ. ರಾಘವೇಂದ್ರರೇ, ಮಗ ತಂದೆಯನ್ನು ಮೀರಿಸಿದಾಗ ತಂದೆಗೆ ನಿರಾಳ, ಶಿಷ್ಯ ಗುರುವನ್ನು ಮೀರಿಸಿದಾಗ ಗುರುವಿಗೆ ನಿರಾಳ. ಅದು ಮೂಲರಾಮನಿಗೆ ಅರಿವಾಗಿ ನಮ್ಮನ್ನು ಹೊರಡುವಂತೆ ಆಜ್ಞೆ ಮಾಡಿದ್ದಾನೆ. ನಾವು ಹೊರಡಲೇಬೇಕು. ಈ ಮಠಕ್ಕೆ ನಮಗಿಂತಲೂ ಸಮರ್ಥರಾಗಿ ಗುರುಗಳಾಗಿ ನೀವು ಸಿಕ್ಕಿದ್ದೀರಿ. ನ ಭೂತೋ ನ ಭವಿಷ್ಯತಿ ಎಂಬಷ್ಟು ಏಳಿಗೆಯನ್ನು ಮಠ ಹೊಂದುತ್ತದೆ ಎಂಬ ನಂಬಿಕೆ ನಮಗಿದೆ. ನಮ್ಮ ನಿರ್ಗಮನವನ್ನು ತಡೆಯಬೇಡಿ. ಹಂಪಿಯಲ್ಲಿ ನಿರ್ವಾಣವಾಗಬೇಕೆಂಬುದು ನಮ್ಮ ಇಚ್ಛೆ.